ಮೇಜರ್ ಸೀನು ಶಾರ್ಟ್ ಏನೋ ತೆಗಿತಾ ಇರ್ತೀರಾ, ನಿಮ್ಗೊಂದಷ್ಟು ಕ್ವೆಶನ್ಸ್ ಇರುತ್ತೆ, ಇದು ನಾನು ಮಾಡಿದ್ದ ವರ್ಕೌಟ್ ಆಯ್ತಾ ಅಥವಾ ಇನ್ನೇನಾದ್ರು ಬೇಕಾ ಅದು ಇದು. ನಿಮ್ಗೇನಾಗುತ್ತೆ ಸ್ವಲ್ಪ ಆ ವಿಷಯ ಸ್ವಲ್ಪ ಛತ್ರಿ ಇದೀನಿ ನಾನು ಕಿಲಾಡಿ. ಒಂದ್ 2 days ಅಲ್ಲಿ ಕಂಡುಹಿಡಿತೀನಿ ಡೈರೆಕ್ಟರ್ಗೆ ಏನ್ ಬೇಕು. ಹೊಸ ಡೈರೆಕ್ಟರ್ ಅಲ್ಲ, ಫಸ್ಟ್ ಕಾಂಬಿನೇಷನ್ ಗೊತ್ತಾಗುತ್ತೆ. ಆ ಥರದಲ್ಲಿ ಐ ಆಮ್ ಗ್ರೇಟ್ಫುಲ್ ಟು ಗಾಡ್. ಫುಲ್ ಅಬ್ಸರ್ವೇಷನ್ IQ ಜಾಸ್ತಿ ಕೊಟ್ಬಿಟ್ಟಿದೆ. ಬಿಕಾಸ್ ನಾನು ಚೈಲ್ಡ್ಹುಡ್ ಇಂದ ಮಿಮಿಕ್ರಿ ಮಾಡ್ಕೊಂಡು ಯಾರು ಹೆಂಗೆ ಮಾತಾಡ್ತಾರೆ, ಯಾರು ಹೇಗಿರ್ತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಡೈರೆಕ್ಟರ್ಗಳನ್ನ ನೋಡಿದಾಗ ಅರ್ಥ ಆಗುತ್ತೆ ಇದು ಇಷ್ಟ ಆಯ್ತು ಇದು ಇಷ್ಟ ಆಗಿಲ್ಲ ಅಂತ. ಸೊ ವಾದ ವಿವಾದ ಏನ್ ಮಾಡಲ್ಲ ನಾನು ಯಾರ ಜೊತೆ. ಡೈರೆಕ್ಟರ್ ನಿಮ್ಗೆ ಏನ್ ಬೇಕೋ ಅದು ಕೊಡ್ತೀನಿ, ಇದು ಚೆನ್ನಾಗಿದೆ, ಇದಕ್ಕಿಂತ ನಾನು ಚೆನ್ನಾಗಿ ಮಾಡಬಲ್ಲೆ, ಇದು ಚೆನ್ನಾಗಿದೆ ಅಂತ 1-2-3 ಕೊಟ್ಟಿರ್ತೀನಿ 1-2 ದಿನ. ಸೊ ನಂಗೆ ಗೊತ್ತಾಗುತ್ತಲ್ಲ ಔಟ್ ಆಫ್ 10 ಯಾವ ಸ್ಕೇಲಲ್ಲಿ ಇರಬೇಕು ಅಂತ, ಆ ಸ್ಕೇಲ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸೊ ಇವರ ನಮ್ಮ ರಾಜು ಅವ್ರ ಎಕ್ಸ್ಪ್ರೆಷನ್ ಫ್ಲಾಟ್ ಇರುತ್ತೆ. ಫ್ಲಾಟ್ ಆ ಫ್ಲಾಟ್ನು ಡಿಕೋಡ್ ಮಾಡಿದ್ದೀರಲ್ಲ. ಕಟ್. ಅಂದ್ರೆ ನಿಮ್ಗೆ ಎದುರುಗಡೆ ನೋಡಿದವ್ರಿಗೆ ಇವ್ರಿಗೆ ಇಷ್ಟ ಆಯ್ತೋ ಇಷ್ಟ ಆಗಿಲ್ವೋ ಅಂತ, ಆಕ್ಚುಲಿ ಅವ್ರು ನೆಕ್ಸ್ಟ್ ಶಾಟ್ಗೆ ಹೋಗ್ಬಿಟ್ಟಿರ್ತಾರೆ. ನಾನು ಬಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಒಂದು ಮೊರೆ ಹೇಳ್ಬಿಡಿ ಅಂತ. ಸರ್ ವೆರಿ ಗುಡ್ ಸರ್, ನೆಕ್ಸ್ಟ್ ನಾನು ನೆಕ್ಸ್ಟ್ ಶಾಟ್ ಬಗ್ಗೆ ಚಿಂತೆ ಮಾಡ್ತಿದ್ದೆ ಸರ್, ರೀ ಇದು ಹೇಳ್ರಿ. ಸೊ ಆ ಥರದಲ್ಲಿ ಅವರು ಡೈರೆಕ್ಟರ್ ಏನಾಗುತ್ತೆ ಅಂದರೆ ಹೋಲ್ ಸಿನಿಮಾ ಸ್ಕ್ರೀನ್ ಪ್ಲೇ ಕಥೆ ಆ ಜರ್ನಿಲಿ ಹೋಗ್ಬಿಟ್ಟಿರ್ತಾರೆ ಆಯ್ತಾ. ಬ್ರೇಕ್ ಟೈಮಲ್ಲಿ ಆರ್ ಶಾರ್ಟ್ ಇನ್ ಬಿಟ್ವೀನ್ ನಮ್ಮಿಬ್ಬರಷ್ಟು ಮಾತಾಡೋರಿಲ್ಲ, ಅಷ್ಟು ಮಾತಾಡ್ತಿದ್ವಿ ಸಿನಿಮಾ ಬಗ್ಗೆನೇ. ಗಣೇಶ್ ಸರ್ನ ಬೇರೆ 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 ಥರದ ಪಾತ್ರಗಳಲ್ಲಿ ನಾವು ನೋಡಿದ್ದೀವಿ. ಒಟ್ಟೊಂದು ನಾ ಹೇಳಿದೆ ಪೊಲೀಸ್ ಕ್ಯಾರೆಕ್ಟರಲ್ಲೂ ನೋಡಿದ್ದೀವಿ. ಬಟ್ ಒಂದು ತುಂಬ ರಗಡ್ ಆಗಿರೋದು ಯಾವುದಾದ್ರು ಗ್ಯಾಂಗ್ಸ್ಟರ್ ರೋಲಲ್ಲೋ ಆ ಥರನೋ ಈ ಥರನೋ ಏನಾರು ಒಂಚೂರು ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದಾ ನಾನು, ಈ ಥರದ್ದು ಏನಾರು ಥಾಟ್ ಕೊಟ್ಟಿದ್ದೀರಾ ಅಥವಾ ಆ ಥರ ಸ್ಕ್ರಿಪ್ಟ್ಗಳು? ಅದು ಖಂಡಿತವಾಗಿ ಥಾಟ್ ಇದ್ದೇ ಇರುತ್ತೆ. ಟು ಬಿ ಫ್ರ್ಯಾಂಕ್, ನಾನು ನೀರಿದ್ದಂಗೆ ನೀವು ಎಲ್ಲಿ ಬೇಕಾದರೂ ಯಾವ ಶೇಪಿಗೆ ಬೇಕಾದ್ರೂ ತರ್ಬೋದು, ಬಕೆಟ್ಗಾದ್ರೂ ಹಾಕಿ, ಚೊಂಗಾದ್ರೂ ಹಾಕಿ, ಲೋಟಕ್ಕಾದ್ರೂ ಹಾಕಿ, ಡಿಪೆಂಡ್ಸ್ ಅಪಾನ್ ಯು ಹೇಗೆ ನನ್ನನ್ನು ಇದು ಮಾಡ್ತೀರಾ ಅಂತ. ಆಸ್ ಎ ಆ್ಯಕ್ಟರ್ ನನಗೆಲ್ಲ ಟ್ರೈ ಮಾಡಬೇಕು ಅವರ ಒಂದಲ್ಲ, ಐ ವಾಂಟ್ ಟು ಟ್ರೈ ಎವ್ರಿಥಿಂಗ್. ಇದನ್ನೇ ಮಾಡಬೇಕು ಇದನ್ನೇ ಮಾಡಬಾರ್ದು ಅಂತೇಳಿ. ಈಗ ನೀವು ಖಾಕಿ ಅಂತ ಹೇಳ್ತೀನಿ, ಈಗ ಆಟೋ ರಾಜ ಮಾಡಿದೆ, ಚೆನ್ನಾಗಾಯ್ತು ಫಿಲ್ಮು. ಖಾಕಿ ಮಾಡಿದೆ, ಪಟಾಕಿ, ಅದು ಚೆನ್ನಾಗಾಯ್ತು. ಐ ಥಿಂಕ್ ಈ ಆಟೋ ಡ್ರೈವರ್ ಆರ್ ಲಾರಿ ಡ್ರೈವರ್, ಮೆಟಡೋರ್ ಡ್ರೈವರ್ ಏನ, ಆಮೇಲೆ 307 ಮೆಟಡೋರ್ ಅಂದ್ರೆ ಅದೇ 307 407. ಸೊ ನಾನು 90s ಹೋಗ್ಬಿಟ್ಟೆ, ನಾನು ಚೈಲ್ಡ್ಹುಡ್ ಹೋದೆ, ಟೀನೇಜ್. ಸೊ ನಾನು ಬೆಳೆದ ವಾತಾವರಣ ಅದು ನಿಮ್ಗೆ ಅರ್ಥ ಆಯ್ತಾ? ನಾನು ಬೆಳೆದ ವಾತಾವರಣ, ಎಲ್ರ ಮನೇಲಿ 2 307 407, ಫ್ರೆಂಡ್ಸ್ ಎಲ್ಲ ಡ್ರೈವರ್ಸ್, ಅವ್ರದ್ದು ಓನರು ಡ್ರೈವರು. ಅಂಡ್ ಡ್ರೈವ್ ಮಾಡೋರು ಹೀರೋ ತರ ಕಾಣೋರು ಅವಾಗ. ಅಲ್ಲ, ನಾವು ಜೊತೆಲಿ ಹೋಗ್ತಿದ್ದೆ ಅವ್ರ ಜೊತೆ. ಬ್ರೇಕ್ ಟೈಮು ಅಂದ್ರೆ ಮೆಟಡೋರ್ 307 ಆಟೋ ಎತ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲ ಜೊತೆಲಿ ಓಡೋದು. ನಾನು ಹಂಗೆ ಡ್ರೈವಿಂಗ್ ಕಲ್ತಿದ್ದು. ನಾನು ಫಸ್ಟ್ ಓಡಿಸಿದ್ದೆ 307 ಗಾಡಿ, ಹೈವೇಲಿ ಅದು ಡಿಗ್ 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 ಅಂತ ಕಲ್ತಿ. 307 ಗಾಡಿ, 407. ಸೊ ಆ ಡ್ರೈವರ್ಸ್ ಕ್ಯಾರೆಕ್ಟರ್ ಆಗಿರ್ಬೋದು, ಆ ಮಿಡ್ಲ್ ಕ್ಲಾಸ್ ಹುಡುಗರ ಕ್ಯಾರೆಕ್ಟರ್ ಆಗಿರ್ಬೋದು, ಆ್ಯಂಡ್ ಆಟೋ ಡ್ರೈವರ್ಸ್ ಕ್ಯಾರೆಕ್ಟ್ರು, ಆ ಖಾಕಿ ಡ್ರೆಸ್ಸು, ಸೊ ಇದನ್ನೆಲ್ಲ ನೋಡಿಕೊಂಡು ಬೆಳೆದಿರೋದ್ರಿಂದ ಆ ಕ್ಯಾರೆಕ್ಟರ್ಸ್ ನನಗೆ ಒಂದೊಂದ್ಸಲಿ ತುಂಬ ಈಸಿ ಅನ್ಸ್ಬಿಡುತ್ತೆ. ಇದು ನನ್ಗೆ ಗೊತ್ತು, ಇದು ನಾನು ಮಾಡಬಲ್ಲೆ ಅಂತ ರಿಲೇಟ್ ಮಾಡ್ಕೋತೀನಿ ನಾನು. ಈ ಲವರ್ ಕ್ಯಾರೆಕ್ಟರ್ ಎಲ್ಲ ಇದೆಯಲ್ಲ, ಅದು ನಾನು ಬಿಟ್ಟು ಮಾಡೋದದು, ಅದು ನಾನಲ್ಲ, ನಾನು ಅಷ್ಟು ರೊಮ್ಯಾಂಟಿಕ್ಕು ಅಲ್ಲ. ಇದು ನಮಗೆ ನಂಬಕ್ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋ ಪಾತ್ರಗಳನ್ನ. ಪಾತ್ರ ಅಷ್ಟೇ, ಕ್ಯಾರೆಕ್ಟರ್ ಅಷ್ಟೇ, ಅದು ಜನಗಳಿಗೆ ಇಷ್ಟ ಆಗಿದೆ. ಶೈಲು ಲೋವರ್ ಮಿಡ್ಲ್ ಕ್ಲಾಸ್ ಹುಡುಗ, ನಾ ಆ ಥರದ್ದು ನೋಡಿದ್ದೀನಿ ಕಣ್ಣಾರೆ. ಇನ್ನೋಸೆನ್ಸ್ ಅದು ನೋಡಿದ್ದೀನಿ ನಾನು ಕಣ್ಣಾರೆ. ಆಟೋ ರಾಜ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಟೀನೇಜ್ ಎಲ್ಲ ಆಟೋ ಸ್ಟ್ಯಾಂಡಲ್ಲೇ ಸ್ಕೂಲ್, ನಾವು ಕಾಲೇಜ್ ಹೈಸ್ಕೂಲ್ ಮುಗಿಸ್ಕೊಂಬಂದ್ರೆ ಆಟೋ ಸ್ಟ್ಯಾಂಡಲ್ಲೇ ಕೂತ್ಕೊಳ್ಳೋದು ಫ್ರೆಂಡ್ಸ್ ಎಲ್ಲ. ಆ ಅಬ್ಸರ್ವೇಷನ್ ಒಂದು ಕ್ವಾಲಿಟಿ ಇದೆಯಲ್ಲ, ಅದು ತುಂಬಾ ಹೆಲ್ಪ್ ಮಾಡಿದೆ. ನಾನು ಹೇಳ್ದಲ್ಲ ಅವಲ್ಲೇ, ಸೊ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಆ ಅಬ್ಸರ್ವೇಷನ್ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಮಿಮಿಕ್ರಿ ಮಾಡ್ತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ ಸ್ಟೇಜ್ ಮೇಲೆ, ಒಂದಷ್ಟು ಸಿಂಗರ್ಸ್ ಥರ ಹಾಡ್ತಿದ್ದೆ ಅವಾಗ. ಈಗ ಹಾಡಿ ಅನ್ಬೇಡಿ,
ಹೇಳ್ತಿದ್ದೇನೆ. ಆನಂದ್ ಆಡಿಯೋ ಸರ್, ನಮ್ದು ಹಾಡಿನ ಕಾರ್ಯಕ್ರಮ ಹೇಳೋದೇ ಬೇಡ, ನೀವು ಅವಾಗಲೇ ಒಂದು ಲಾ 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 ಹಾಡಿದ್ರಿ. ಸೊ ಆ ಕ್ಯಾರೆಕ್ಟರ್ಸ್ ನಾನು ತುಂಬಾ ನೋಡಿದ್ದೀನಿ. ಈ ಲವರ್ ಕ್ಯಾರೆಕ್ಟರ್ ನಂದಲ್ಲ, ಅದು ಡೈರೆಕ್ಟರ್ಸ್ ಕ್ಯಾರೆಕ್ಟರ್. ಆಸ್ ಆಕ್ಟರ್ ಅಷ್ಟೇ, ಅದು ಆಸ್ ಎ ಪರ್ಫಾರ್ಮರ್. ಆಕ್ಟಿಂಗ್ ಅನ್ನೋದಕ್ಕಿಂತ ಐ ಬಿಲೀವ್ ಇನ್ ಪರ್ಫಾರ್ಮಿಂಗ್. ಸೊ ಅದೇ ಯಾವ್ದು ನಂದಲ್ಲ ಅಂತಿದ್ರು ನಿಮ್ಮನ್ ಜನ ಅದ್ರಲ್ಲೇ ಜಾಸ್ತಿ ಇಷ್ಟಪಟ್ಟಿರೋದು. ಲೈಫ್ ಯಾವ್ದು ನಮ್ದಲ್ವೋ ಅದೇ ಬೇಕು ಅನ್ಸುತ್ತೆ. ಸೊ ಯಾವ್ದು ನಾನಲ್ವೋ ಅದು ನಾನು ಪರ್ಫಾರ್ಮ್ ಮಾಡ್ತಾ ಇರ್ತೀನಿ ಅಷ್ಟೇ. ಜನ ಅದನ್ನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಬೀಯಿಂಗ್ ಎ ಪರ್ಫಾರ್ಮರ್, ಜನ ಯಾವ್ದು ಇಷ್ಟಪಡ್ತಾರೋ ಅದೇ ಮಾಡ್ತೀನಿ. ನಾನು ಇಷ್ಟ ಆಗಿದ್ದು ಮಧ್ಯದಲ್ಲಿ ಮಾಡಿದ್ದೀನಿ ಒಂದೆರಡು, ಜನ ಇಷ್ಟಪಟ್ಟಿಲ್ಲ. ಅದು ಬರ್ಬೇಕದು.